ನನ್ನ ಸೊಸೆ ಮಗನ್ನ ಕಾತ್ಕೊಂಡು ದಾರಿನೇ ನೋಡ್ತಾ ಇದ್ದೀನಿ. ಬಂದಿದ ತಕ್ಷಣ ಎತ್ತಿಗೆ ಬಿಡ್ತೀನಿ ಇಸ್ಕೊಂಡು. ನೀವು ಇವಾಗ ಹೆಂಗೆ 4 ಲಕ್ಷ ಐತೆ ಮನೆಗೆ, ಇದೊಂದು ಲಕ್ಷ ಕೊಡ್ಸಿರೆ 5 ಲಕ್ಷ ದುಡ್ಡಾಗುತ್ತೆ. ದುಡ್ಡು ಅಂತಂದ್ರೆ ಆಸೆ. ಮನೆಗೆ ಇವತ್ತು ದುಡ್ಡು ಬರ್ತೈತೆ ಅಂತಂದರೆ ಎಷ್ಟು ಆಸೆ ಇರುತ್ತಲ್ವ. 5 ಲಕ್ಷ ದುಡ್ಡಾಗುತ್ತೆ ಬರೋಬ್ಬರಿ. ನನಗಂತೂ ಚೆನ್ನಾಗಿ ದುಡ್ಡು ಕೊಡ್ತೈತೆ ಇವಾಗ ದುಡ್ಡಂತೂ ಅದು ಎಲ್ಲಿಂದ ಕೊಡ್ತೈತೆ ಏನೋ, ನನಗೆ ಚೆನ್ನಾಗಿ ಕೊಡ್ತಾಯ್ತಪ್ಪ. ನನ್ನ ಅಕೌಂಟಲ್ಲಿ ಬೇರೆ ಐತೆ. ಅಯ್ಯೋ ನಾನೇನು ಇವಾಗ ಯಾರಿಗೇನೇನು ಕಮ್ಮಿ ಇಲ್ಲ. 5 ಲಕ್ಷ ದುಡ್ಡು ಐತೆ ಅಂತಂದರೆ ನನ್ನ ಹತ್ರ ಎಷ್ಟೊತ್ತಿಗೆ ಬರ್ತಾರೋ ಇಸ್ಕೊಂಡು ಅವ್ರ ತಾಗ ಎಷ್ಟೊತ್ತಿಗೆ ಇಕ್ತೀನೋ. ಸುಮ್ಮನೆ ಸಾರ ಮಾಡಿಸ್ತೀನಿ ಅಂತ ಹೇಳಿದೆ ಅಷ್ಟೇ. ಅವಳಿಗೊಂದಿಷ್ಟು ಮನಸ್ಸಿಗೆ ಇದಾಗಲಿ, ಬಿಡಿಸ್ಕೊಂಬಂದು ನನ್ನ ಕೈ ಕೊಡಲಿ ಅಂತ. ಹೆಂಗೆ ಅಷ್ಟು ಮಟ್ಟಿಗೆ ಬಿಡಿಸ್ಕೊಂಬಂದು ನನ್ನ ಕೈ ಕೊಡ್ತಾಳಲ್ಲ, ಅದು ಖುಷಿ ಪಡಬೇಕು. ಸುಮ್ಮನೆ ನಾನು ಹಂಗಂತ ಒಂದಿಟ್ಟು ಸಾರ ಮಾಡಿಸ್ತೀನಿ ಅಂತ ನಾನು ಇಕ್ಕೊಬಿಡ್ತೀನಿ. ನನಗೆ ದುಡ್ಡು ಅಂದರೆ ಅಷ್ಟೊಂದು ಆಸೆ. ದುಡ್ಡು ಅಂದರೆ ನನಗೆ ಅಷ್ಟೊಂದು ಇಷ್ಟ. ಹೆಂಗೆ ಗೊತ್ತಾ, ನಾ ಇವಾಗ ನೆಮ್ಮದಿಯಾಗಿದ್ದೀನಿ. ನನಗೆ ಎಷ್ಟು ದುಡ್ಡಾಗುತ್ತೆ ಅಲ್ವೇ. ನಾನು ಇನ್ಮೇಲೆ ಕೋಟ್ಯಾಧೀಶ್ವರಾಗ್ತೀನಿ. ಹಿಂಗೆ ಲಕ್ಷಕ್ಕೆ ಲಕ್ಷ ಕೂಡಿಸಿ 1 ಕೋಟಿ ರೂಪಾಯಿ ದುಡ್ಡು ಮಾಡ್ಬೇಕು ನಾನು. 1 ಕೋಟಿ ದುಡ್ಡು ಮಾಡ್ಬೇಕಂತ ಆಸೆ ಐತೆ. ದುಡ್ಡು ಬಿಡಿಸ್ಕೊಂಬರಕ್ಕೆ ಒಯ್ಯೋರೆ ಬರ್ತಾರೆ ಇವಾಗ. ನಾನು ಬರೋ ದಾರಿನೇ ನೋಡ್ತಾ ಇದ್ದೀನಿ. ಒಳಕ್ಕೆ ಹೋಗಿಲ್ಲ ನಾನಂತೂ. ಹೋಗು, ಒಳಕ್ಕೆ ಹೋಗೋಕ್ಕೆ ಮನ್ಸು ಬರ್ತಾ ಇಲ್ಲ. ನಾನು ಕಾತ್ಕೊಂಡು ದಾರಿಗೆ ಕುತ್ಕೊಂಡಿದ್ದೀನಿ. ದುಡ್ಡು ತಗೊಂಬರ್ತಾರೆ ನನ್ನ ಮಗ ಸೊಸೆ ಅಂತೇಳಿ ದಾರಿಗೆ ಕುತ್ಕೊಂಡಿದ್ದೀನಿ. ಏನಮ್ಮ ಫುಲ್ ಖುಷಿಯಾಗಿದೆಯಾ? ಯಾಕೆ ನಗ್ತಾ ಇದೆಯಲ್ಲ ತಾಯಿ ಸವಿತಮ್ಮ? ಹಿಂಗೇನೆ ಯಾವಾದ್ರೂ ದುಡ್ಡು ಬರ್ತೈತೆ ಮನೆಗೆ ಅಂತಂದರೆ ಖುಷಿ ಆಗ್ತಾ ಇರುತ್ತೆ. ಏನೋ ಮನೆಗೆ ಇವಾಗ ಲಕ್ಷ್ಮೀದೇವಿ ಏನೋದು ಹೊಲ್ದವಳೆ, ಅದಕ್ಕೆ ನನಗೆ ತುಂಬ ಖುಷಿ ಆಗ್ತೈತೆ ಭಾಗ್ಯಾಂಟಿ. ನೋಡಮ್ಮ ಅಲ್ಲಿ ನೋಡು. ಮತ್ತೆ ದುಡ್ಡು ಬಂದ್ರೇ ಮತ್ತೆ ಜನ ಗೆಲುವಾಗಿರೋದು. ದುಡ್ಡಿಲ್ಲ ಅಂತಂದರೆ ಸೈಲೆಂಟಾಗಿರ್ತಾರೆ, ಸಂತೋಷವಾಗಿರೋಕ್ಕಾಗಲ್ಲ. ದುಡ್ಡಿದ್ರೇನೆ ಕಡಮ್ಮ. ಹೆಂಗ ಬಿಡತ್ತ ಚೆನ್ನಾಗಿದ್ಯಲ್ಲ. ಮತ್ತೆ ನಮಗೇನೇನು ಬರ ಇಲ್ಲ, ಇವಾಗೇನು ಚೆನ್ನಾಗಿದ್ದೀವಮ್ಮ. ದುಡ್ಡು ಕಾಸಿಂದೇನೇನು ಭಯನೇ ಇಲ್ಲ. ಇವಾಗ ನಾವೇನು ಚೆನ್ನಾಗಿದ್ದೀವಿ. ನನ್ನ ಮಗ ಸೊಸೆ ಎಲ್ಲ ಹೋಗವ್ರೆ, ಅದಕ್ಕೆ ಕೂತ್ಕೊಂಡಿದ್ದೆ. ದಾರಿನೇ ಕಾತ್ಕೊಂಡು ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಯಾಕೆ ತಿಳ್ಕೊಬೇಡ ಬಗ್ಗೆ ಅಂಟಿ ನೀನು. ಇಲ್ಲಮ್ಮ, ನಾನು ಯಾಕೆ ತಿಳ್ಕೊಂಬ? ನಾನು ಹಂಗೆಲ್ಲನ ತಿಳ್ಕೊಂಬಕ್ಕೆ ಹೋಗಲ್ಲ. ನಾನು ಯಾಕೆ ತಿಳ್ಕೊಂಬನ ಹೇಳು? ಈಗ ನಾನೇನಾನು ಅಳ್ತಾ ಕುಕ್ಕಮ್ಮಕ್ಕೆ ಚಿಂತೆ ಮಾಡ್ಕೊಂಡು ಕುಕ್ಕಮ್ಮಕ್ಕೆ ದುಡ್ಡಿಂದೇನು ಭಾರ ಇಲ್ಲ ನನಗೆ. ದುಡ್ಡು ಕಾಸಿನ ವಿಚಾರದಾಗೇನು ಎಲ್ಲ ಚೆನ್ನಾಗಿದ್ದೀನಿ, ಎಲ್ಲ ಮನೆಯಾಗೆಲ್ಲ ದುಡ್ಡು ಐತೆ. ಅದಕ್ಕೆ ಇನ್ನೇನು ಚಿಂತೆ ಬೇಕು? ಆರಾಮಾಗಿ ಈಗ ನನ್ನ ಸೊಸೆ ವ್ಯಾಪಾರ ಮಾಡ್ತಾಳೆ, ನನ್ನ ಮಗನ ನನ್ನ ಗಂಡ ದುಡಿತಾರೆ. ಅಯ್ಯೋ ನೋಡು, ನನಗೇನು ಯಾವ ಚಿಂತೆ ಇಲ್ಲ. ಅದಕ್ಕೆ ಹಿಂಗೆ ಯಾವಾಗಲೂ ನಗ್ನಗ್ತಾ ಇರ್ತೀನಿ. ನಗ್ನಗ್ತಾ ಇದ್ದರೆ ಒಳ್ಳೆಯದು, ಎಲ್ಲ ಒಳ್ಳೆಯದಾಗುತ್ತೆ. ಅದಕ್ಕಾಗಿ ಹಿಂಗೆ ನಗ್ನಗ್ತಾ ಇರ್ತೀನಿ ಬಗ್ಗೆ ಆಂಟಿ. ಏನು ಮಾಡೋಣ? ಈಗ ಏನು ಅದನ್ನೇ ಯೋಚನೆ ಮಾಡ್ಕೊಂಡು ಗೊಳಾಡ್ಕೊಂಡು ಕುಕ್ಕಮ್ಮಕ್ಕಾಗುತ್ತೆ? ಯೋಚನೆ ಮಾಡಬಾರ್ದು. ಅದಕ್ಕೆ ಯಾವಾಗಲೂ ಖುಷಿಯಾಗಿರಬೇಕು. ಖುಷಿಯಾಗಿದ್ರೆ ದುಡ್ಡು ಚೆನ್ನಾಗಿ ಕೊಡುತ್ತೆ, ದುಡ್ಡು ಬರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಹೇಳಮ್ಮ, ದುಡ್ಡಿದ್ರೇ ಅಲ್ಲ. ದುಡ್ಡಿರಬೇಕು. ದುಡ್ಡಿದ್ರೆ ಗೆಲುವಾಗಿರ್ತಾನೆ ಮನುಷ್ಯ. ನಮ್ಮ ಕಾಲು ತೆಗಿದ್ರೆ ದುಡ್ಡು ಬೇಕು. ಈಗೆಲ್ಲ ನಾವು ಹೋಗ್ತೀವಿ ಅಂದ್ರೆ ದುಡ್ಡು ಬೇಕು, ಯಾತನ ತಾಂಬ್ತೀವಿ ಅಂದ್ರೆ ದುಡ್ಡು ಬೇಕು. ದುಡ್ಡು 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 ಎಲ್ಲ ಟೌನ್ನಾಗ ಹೋದ್ರೆ ದುಡ್ಡು ಇಕ್ಕೇನು ಹೋಗ್ಬೇಕಮ್ಮ. ದುಡ್ಡಿಲ್ಲದ ಏನು ಕೆಲಸಕ್ಕೂ ಇಲ್ಲ, ಏನು ಕೆಲಸನೂ ಆಗಲ್ಲ. ದುಡ್ಡು ಇಲ್ದಲ್ಲ ಯಾತು ತಾಮಕ್ಕೂ ಆಗಲ್ಲ. ದುಡ್ಡು ಇರ್ಬೇಕು ಕಣಮ್ಮ. ಮತ್ತೆ ದುಡ್ಡು ಇರ್ಬೇಕು. ಅದಕ್ಕೇನೆ ನಮಗೇನೇನು ಅಂದರೆ ಇವಾಗ ದೇವರು ಚೆನ್ನಾಗಿ ಕೊಟ್ಟವನೇ, ಕಾಪಾಡವನೇ. ನಮಗೇನೇನು ದುಡ್ಡಿನ ಬಾರಿಲ್ಲ. ಹಂಗೆ ಚೆನ್ನಾಗಿರಮ್ಮ. ಚೆನ್ನಾಗಿರು. ಭಾಗ್ಯಾಂಟಿ ಎಲ್ಲಿ ಬರ್ತೀಯ? ತಾಳಿ ಇಲ್ಲೇ ಬರ್ತೀನಿ. ಇಲ್ಲಿ ಯಾರು ಅಂತಕ್ಕೆ ಹೋಗ್ಬರ್ಬೇಕು. ಬರ್ತೀನಿ. ಹಂಗೆ ಮಾತಾಡ್ರಿ ನೀನು ರಜಕಾಯಿ. ಎಲ್ಲಾರನ್ನು ಮಾತಾಡ್ಸೇನೆ, ಎಲ್ಲಾರ ತಗೋ ಚೆನ್ನಾಗಿ ಕಳ್ಕಣಿ ಭಾಗ್ಯಮ್ಮ. ಎಲ್ಲಾರನ್ನು ಮಾತಾಡಿಸ್ತಾಳೆ. ಬಲಿ ಇದ್ರಂತಾಳೆ ಎಲ್ಲ. ಅಲ್ಲ ಕಣಿ ಸವಿತಾ, ದುಡ್ಡು ಏನು ಮಾಡ್ಕೊಂಡ್ರಿ? ಈಗ ಇಲ್ಲಿ ನಮ್ಮ ಇವಳು ನಮ್ಮ ಮುತ್ತು ಅದನ್ನೇ ಹೇಳ್ತಾ ಇದ್ಲು. ರಾಜಂಟಿನೇ ನಮ್ಗೆ ಸಹಾಯ ಮಾಡಿದ್ದು. ಆಂಟಿಗೆ ಒಂದು 20,000 ದುಡ್ಡು ಕೊಡೋಣ ಅಂತ ಹೇಳ್ತಾ ಇದ್ಲು. ಕೊಡ್ತಾಳ ಅಂತ ಹೇಳಿ ಒಂದು 20,000. ಅಲ್ಲ, ಇವತ್ತು ಬಿಡಿಸ್ಕೊಂಬಂದ್ರು ಏನು? ಎಲ್ಗೋದ್ಲು ಮುತ್ತು? ಎಣ್ಣೆ ಸಹ 1 ಲಕ್ಷ ಬಿಡಿಸ್ಕೊಂಬಂದವ್ರೆ. ಅದೊಂದು ಲಕ್ಷ, ಈಗ 1 ಲಕ್ಷ ಬಿಡಿಸ್ಕೊಂಬರಕ್ಕೆ ಹೋಗವ್ರೆ. 1 ಲಕ್ಷ ದುಡ್ಡು ಬಂದೈತೆ. ನೆನ್ನೆ ಸಹ ಬಿಡಿಸ್ಕೊಂಬಂದವ್ರೆ. ಅಯ್ಯೋ ನೆನೆಸ್ಕೊಂತಾ ಇದ್ಲು ನಮ್ಮಳಂತೂ ನಿನ್ನ. ಇವ್ರು ರಾಜಂಟಿ ಇರೋದಕ್ಕೆ ಹೆಂಗೋ ನಾನು ಬೀಗ ತಗೊಂಬಂದ್ಬಿಟ್ಟೆ ಅಂತ. ನಮ್ಮ ಹೆಂಗೆ ಹೋಗಿ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ಯಾ ರಜಕಯ್ಯ? ಹೆಂಗೆ ನೀನು ಇರೋದಕ್ಕೆ ಎಷ್ಟು ವಾಸೆ ಅತ್ತ. ನಾನು ಇವಳಿದ್ದಲ್ಲ ಭಾಗ್ಯ ಮಕ್ಕೆ ಆತು ಮಾತಾಡಲಿಲ್ಲ. ನನಗೆಲ್ಲ ಗೊತ್ತಿತ್ತು. ನೀನು ಯಾವಾಗ ಹೇಳ್ದ ಬಿಡಿಸ್ಕೊಂಬಂದವ್ರೆ, ಅದಕ್ಕೆ ಈ ಪಟ್ಟಿಗೆ ಇವಾಗಿರೋದು ಸವಿತಮ್ಮ ಅಂತ ಅನ್ಕೊಂಡು ನಾನು ಇವಳು ಭಾಗ್ಯ ಮಿದ್ಲಲ್ಲ. ಅದಕ್ಕೆ ನಾನು ಯಾತು ಮಾತಾಡಲಿಲ್ಲ. ಅವ್ಳು ಮುಂದೆ ಹಾಕ್ಬೇಕು. ಆಮೇಲೆ ಎಲ್ಲರೂ ತಗೋಸಿ ಅವ್ನ ಕೈದಾಗ ತಗೊಂಡೋಗಿ ಎಲ್ಲರೂ ಯಾರಿಗಾನ ಹೇಳೋ ಅಂತಾಳು. ನಾನಾದರೆ ಬಿಡು ಅಂಬ್ತೀನಿ.
ನಾನು ಅದಕ್ಕೆ ಬಾಕಿನ ಇಸ್ಕೊಬೇಡ ಬಿಡು ಅಂತ ಅಂದೆ. ಬಾಕಿನ ಇಸ್ಕೊಂಬದ್ ಬೇಡ, ಒಂದು 10,000 20,000 ಕೊಡ್ತೀನಿ ಅಂದಳು. ಇವಾಗ ಹೋಗಿ ಬಿಡಿಸ್ಕೊಂಬರಕ್ಕೆ ಕೊಡ್ತಾಳೆ. ಸುಮ್ಮನೆ ಇದ್ಬಿಡು, ಯಾತು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಕೊಡ್ತಾಳೆ ಅವಳು, ಒಂದಲ್ಲ ಒಂದಿನ. ಇನ್ನು ನಾಳೆ ಕನ್ನಡದಾಗ ಕೊಟ್ಟೆ ಕೊಡ್ತಾಳೆ. ಯಾಕಂದ್ರೆ ಹಬ್ಬದ ಖರ್ಚಿಗೆ ಆಗುತ್ತೆ. ನಾನು ಕೊಟ್ಟರು ಸರಿನೇ, ಕೊಡಲಿಲ್ಲ ಅಂದ್ರೂ ಸರಿನೇ. ಪಾಪ ಹೆಂಗ ಬಂದು ಹಿಂಗೆ ಹೇಳ್ತು ಅಂತ ನನ್ಗೆ ಅವತ್ತು ಬೈವಾದಂಗಾಗಿತ್ತು. ಕಾಲು ಕೈಯೆಲ್ಲ ನಡ್ಗಾವು. ಯಪ್ಪ ಎಲ್ಲಿ ಗೊತ್ತಾಗುತ್ತೋ, ಎಲ್ಲಿ ಅವಳಿಗೆ ನಮ್ಮಂಗಾಗೋದು. ನಂಗೆ ಅವಳೊಂದು ಇಟ್ಟು ಮುತ್ತು ಭಾಳ ಸೂಕ್ಷ್ಮ ಕಣೆ. ಎಷ್ಟು ಚೆನ್ನಾಗಿ ಒಂದು ಇಟ್ಟು ಶಬ್ದಾಗ್ದಂಗೆ ಹೋಗ್ಬಿಟ್ಲು. ಬಿಡು, ಗ್ರೇಟು. ನಾನು ಹಂಗೆ ಅನ್ಕೊಂತೀನಿ, ನಮ್ಮ ಮುತ್ತು ನಿಜವಾಗ್ಲೂ ಗ್ರೇಟ್ ಅನ್ಕೊಂತೀನಿ. ಅವಳೇನಿಲ್ಲ. ಅವಳು ಯಾವ್ದಳವನು ಅಷ್ಟೇ, ತುಂಬ ಫಾಸ್ಟ್ ಆಗಿದ್ದಾಳೆ ಅವಳು, ತುಂಬ ಫಾಸ್ಟ್ ಅವಳು. ಯಾವಾಗಲೂ ಅಷ್ಟೇ, ಇವಾಗಲೇ ಅಂತಲ್ಲ, ಅವಳು ಯಾವಾಗಲೂ ಅಷ್ಟೇ ನೋಡು. ಹೋಗಿ ತೆಗ್ದು ಹೆಂಗೆ ಅಂತ ತಗೊಂಡು ಬಂದವಳೆ, ಶಬ್ದ ಆಗ್ದಂಗೆ ಮಾಡವಳೆ. ನೀನು ಹಂಗೆ ಅಡುಗೆ ಮನೆಗೆ ಅಡ್ಡ ನಿಂತ್ಕೊಂಡಿದೀಯ. ಸುಮ್ಮನೆ ಅವಳು ತಾಯಿ ನಿಂತ್ಕೊಂಡು ಅವಳು ಆಳಕ್ಕೆ ಹೋದರೆ ನಾನು ಅವಳ ಮುಂದೆ ನಿಂತ್ಕೊಂತಿದ್ದೆ. ಹೊರಕ್ಕೆ ಬಂದರೆ ಅವಳ ಜೊತೆಗೆ ಬಂದೆ ಹೊರಕ್ಕೆ. ಅವಳಿಗೆ ನನ್ನ ಕೈ ಬಾಯಿ ಎಲ್ಲ ನೋಡಿದ್ಲು. ನಾನು ತಾಂಡಿಲ್ಲ ಅಂಬೋದು ಗೊತ್ತಾಯ್ತು. ನಾನು ಇದ್ರಾಗ ಇದ್ದೀನಿ, ನಾನು ಹಿಂಗೆ ಮಾಡಿದ್ದೀನಿ ಎಂಬುದು ಅವಳಿಗೆ ಏನು ಗೊತ್ತಿಲ್ಲ. ಮತ್ತು ಅವಳಿಗೆ ಇನ್ನೆಲ್ಲಿ ಗೊತ್ತಾಗುತ್ತೆ ಹೇಳು. ಕೋಕ ಇವಾಗ ಬರ್ತಾರೆ. ಇವಾಗ ದುಡ್ಡು ಬಿಡಿಸ್ಕೊಂಬರಕ್ಕೆ ಹೋಗ್ಯವ್ರಲ್ಲ, ಕೊಡ್ತಾ ಇರ್ತೀರ ಒಂದು 10,000ನ ಖರ್ಚಿಗೆ ಇಕ್ಕಂಬಂತಿ. ಪಾಪ ನಿಮ್ಮ ಮನೆಯಾಗೋನು ಬಲ್ ಕಷ್ಟ. ಇನ್ನೇನು ಮಾಡೋಕ್ಕಾಗುತ್ತೆ. ಇರೋಂಥರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು, ಇಲ್ಲದೆ ಇಂಥರ ಬಗ್ಗೆ ನೋಡ್ಕೋಬೇಕು. ಅದಕ್ಕೇನೆ ಏನೋ ಅವಾಗ ಹಿಂಗಾಯಿತು. ಓಟು ಸಮಸ್ಯಲ್ಲಪ್ಪ, ಹೊಟ್ಟೆಯಲ್ಲಿ ಏನೋ ಆಯ್ತು ಅಂತ ಹೇಳಿ ಖುಷಿ ಪಡ್ಬೇಕು. ಇವಾಗ ಏನೋ ಒಳ್ಳೇದಾಗ್ತೈತೆ ಅಂತ ನನಗೇನೋ ಭಾಳ ಖುಷಿ ಆಗ್ತದೆ. ದುಡ್ಡಿಗೆ ದುಡ್ಡು ಕೊಡ್ತಾಯ್ತಲ್ಲ ರಜಕಾಯಿ, ನನಗಂತೂ ಭಾಳ ಒಳ್ಳೇದಾಗ್ತೈತಿ ಈ ನಡುವೆ. ದುಡ್ಡಿಗೆ ದುಡ್ಡು ಕೊಡಿದ್ರೆ ಭಾಳ ಖುಷಿ ಆಗುತ್ತೆ. ಮತ್ತು ದುಡ್ಡಿಗೆ ದುಡ್ಡು ಕೊಡಿದ್ರೆ ದುಡ್ಡು ಇದ್ಬಿಟ್ರೆ ಏನು ಬೇಕಾದ್ರೂ ಮಾಡ್ಬೋದು ಹೇಳಿ. ಹೆಂಗೆ ಬಿಡ, ಮತ್ತು ಚೆನ್ನಾಗಿರ್ರಿ. ಹಿಂಗೆ ಮುತ್ತನ ಮದುವೆ ಮಾಡ್ಕೊಳಕ್ಕೆ ಒಳ್ಳೇದಾಗ್ತೈತೆ ಕಣೆ. ಮುತ್ತನ ಮದುವೆ ಮಾಡ್ಕೊಳಗಿಂದನೂ ನಮ್ಮ ಮನೆಗೆ ಒಳ್ಳೇದಾಗ್ತೈತೆ. ಚೆನ್ನಾಗಿ ದುಡ್ಡು ಕಾಸನಾಗಲಿ. ಏನು ಮುತ್ತು ಅದೃಷ್ಟ. ನಮ್ಮ ಮುತ್ತು ಅದೃಷ್ಟ ಚೆನ್ನಾಗೈತಿ. ಒಳ್ಳೆ ಅದೃಷ್ಟವಂತೆ ಅಂತ ಹೇಳ್ಬೋದು ಅವಳನ್ನ. ನೋಡಮ್ಮ, ಅಂದರೆ ನಾನು ನೋಡ್ತಾ ಇದ್ನಲ್ಲ ಮೊದಲಿನ ಇವಾಗ ನಿಂತ್ಕೊಬಿಡುತ್ತೆ. ಅವಳು ಬಂದಾಗಿನ್ನ ನಿಮ್ಗೆ ಇನ್ನೂ ಒಳ್ಳೇದಾಗ್ತೈತೆ. ಅದು ಅದೃಷ್ಟ ಒಬ್ಬೊಬ್ಬರಿಗೆ, ಅದೃಷ್ಟ ಎಲ್ಲರಿಗಿರಲ್ಲ. ಸ್ವಾತಿ ನೋಡು, ಮದುವೆ ಮಾಡ್ಕೊಂಡು ಹೋದ್ಮೇಲೆ ಅವಳು ಹೇಳ್ಬಾರ್ದು. ಅಯ್ಯೋ ಪಾಪ, ಅವಳ್ದಂತೂ ಬೋಲ್ಕರ್ಮ ಅಂತ ನೋಡೋಕ್ಕಾಗಲ್ಲ ಮಿಂಚಿ. ಅವಳು ಮದುವೆ ಮಾಡ್ಕೊಂಡು ಹೋಗಿರೋ ಕಾಲ್ಗೊಂಡಿಂದ ಅವ್ರ ಮನೆ ಏನೋ ಉದ್ದಾರ ಆಗ್ಯಾವ ಮಿಂಚಿ. ಓಟುನು ಅಯ್ಯೋ ಮೊನ್ನೆ ಜೀವಿತ ಬಂದಿದ್ಲು, ಹೇಳ್ತಿದ್ಲು ಅಯ್ಯೋ ಇವಳನ್ನ ಮದುವೆ ಮಾಡ್ಕೊಂಡು ಅವಾಗಿಂದ ನಮ್ಮ ಮನೇನೆ ಹಾಳಾಗೋಯ್ತು ಅಂತ. ಮುತ್ತು ಅದೃಷ್ಟ ಮಾಡಿ ಅವಳು ಅದೃಷ್ಟವಂತೆ ಮುತ್ತು. ಅಂದರೆ ಅದು ನಿಜಾನೇ ನೀನು ಹೇಳ್ತಾ ಇರೋದು, ಅದೃಷ್ಟವಂತೇನೆ ಅವಳು. ಅಂದರೆ ಅವಳು ಬಂದಾಗಿಂದನೂ ನಾನೊಂಥರ ಖುಷಿಯಾಗಿದ್ದೀನಿ. ದುಡ್ಡು ನನಗೆ ಚೆನ್ನಾಗಿ ಬರ್ತೈತೆ, ಎಲ್ಲ ಒಳ್ಳೇದಾಗ್ತೈತೆ. ನಾನು ಮುತ್ತು ಮದುವೆ ಮಾಡ್ಕೊಂಬ್ಲಿಲ್ಲ ಅಂದಿದ್ರೆ ಏನಪ್ಪ, ಯಾರು ಹೆಂಗ ನಮ್ಮ ಮುಂಚ್ಕೊಂಬ್ಲಾಡ್ ಬಿಡು, ನಮ್ಮ ಸಿಲ್ಲಿಲಲ್ಲಿ ಅವರೆಲ್ಲ ಬರಲ್ಲ, ಬರ್ದಿದ್ರು ಒಟ್ಟಪ್ಪ ಅಷ್ಟೇನು. ಇವಾಗ ನಮ್ಮ ಸಸ್ಯ ಅದೃಷ್ಟನೇ ಹೊತ್ಕೊಂಬಂದವಳು ಅದೃಷ್ಟವಂತೆ ಅಷ್ಟೇನು. ನನಗೆ ಅದೇ ಒಂಥರ ಇವಾಗ ಖುಷಿ, ನನ್ನ ಸಸ್ಯ ಅದೃಷ್ಟವಂತೆ ಅಂತ. ದುಡ್ಡು ಬಿಡಿಸ್ಕೊಂಬತ್ತಾರೆ ಅಂತ ನನ್ನ ಮಗ ಸೊಸೆ ಕಾಯ್ತಾ ಇದ್ದೀನಿ ನಾನಂತೂ. ಹೆಂಗತ್ತ ದುಡ್ಡು ಸಿಕ್ಕಿದ್ರೆ ಸಾಕಪ್ಪ ಅಂತ ಬಂತಾರೆ. ಇವಾಗ ಬಿಡಿಸ್ಕೊಂಬತ್ತಾರೆ, ಕೊಡ್ತಾರೆ. ನನ್ನ ಕೈಗೆ ತೆಗ್ದಿಕ್ತೀನಿ. 4 ಲಕ್ಷಕ್ಕೆ 1 ಲಕ್ಷ ಕೊಡಿಸಿದ್ರೆ 5 ಲಕ್ಷ ಆಗುತ್ತೆ ಅಂತ ಕಾಯ್ತಾ ಇದ್ದೀನಿ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.